ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಜನರಲ್ ನಾಲೆಜ್ ಈ ಒಂದು ಪತ್ರಿಕೆಯಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವೆಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವೆರಿ ಯೂಸ್ಫುಲ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಆಗಿ ಲ್ಯಾಂಡ್ ಸರ್ವೇಯರ್, KAS, PDO, ಓಕೆನಾ, ವಿಲೇಜ್ ಅಕೌಂಟೆಂಟ್, FDA, SDA ಮತ್ತು ಇನ್ನಿತರ ಗ್ರೂಪ್ B, ಗ್ರೂಪ್ C ಈ ಒಂದು ಎಕ್ಸಾಮ್ಗಳಿಗೂ ಉಪಯುಕ್ತ. ಓಕೆನಾ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. TKDL ಎಂದರೆ? TKDL ಅಂದರೆ ಡಿಜಿಟಲ್ ಗ್ರಂಥಾಲಯ, ಡಿಜಿಟಲ್ ಲೈಬ್ರರಿ. ಓಕೆನಾ, ನೆಕ್ಸ್ಟ್ ಕ್ವೆಶನ್. ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? Which of the following is an UN specialized agency working with the United Nations? ಇಲ್ಲೇ ಈ ಒಂದು ವಿಶ್ವಸಂಸ್ಥೆಯೊಂದಿಗೆ ಒಂದು ಕೆಲಸ ಮಾಡುವ ವಿಶೇಷ ಸಂಸ್ಥೆ ಯಾವುದಪ್ಪ ಅಂದರೆ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಶಾರ್ಟ್ಕಟ್ಟಾಗಿ ಏನಂತೀವಿ ನಾವು? WHO. ನೆಕ್ಸ್ಟ್, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ದ ಕನ್ಸೆಪ್ಟ್ ಆಫ್ CSR governed by the Companies Act pertains to ಸಾಮಾಜಿಕ ಜವಾಬ್ದಾರಿ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಕಂಪನಿಗಳ ಕಾಯ್ದೆಯಿಂದ ಈ ಒಂದು ನಿಯಂತ್ರಣಕ್ಕೆ ಒಳಪಡುವ ಒಂದು ಈ CSR ಅನ್ನುವ ಒಂದು ಪರಿಕಲ್ಪನೆ ಅದ ಏನು, ಇದು ಒಂದು ಕನ್ಸೆಪ್ಟ್ ಅದಲ್ಲ. ಸೊ ಇದು ಈ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಂಬಂಧ ಇರ್ತದೆ. BS2, BS3, BS4, BS6 ಇವುಗಳು ಏನಪ್ಪ, ಇದು ಕಾಮನ್ ಆಗಿ ನೀವೆಲ್ಲ ಕೇಳಿರ್ಬೋದು. BS2, BS3, BS4, BS6. ಸೊ ಇವೇನಪ್ಪ ಅಂದ್ರೆ ಹೊರಸೂಸುವಿಕೆಯ ಮಾನದಂಡಗಳು ಅಂದರೆ ಇಮಿಷನ್ ಸ್ಟ್ಯಾಂಡರ್ಡ್ಸ್. ಈಗ BS6 ಅಂದರೆ ಇಮಿಷನ್ ಸ್ಟ್ಯಾಂಡರ್ಡ್ಸ್ ಅಂದ್ರೇನು? ಈ ಒಂದು ವೆಹಿಕಲಿಂದ ಈಗ ನೀವು ನಾರ್ಮಲಾಗಿ ಈಗ ಹೀರೋ ಹೊಂಡಾ, ಓಕೆನಾ, ಯಾವುದೋ ಹೀರೋ ಒಂದು ತೊಗೊಳ್ಳಿ, ಇದರಲ್ಲಿ BS6 ಅಂತ ಇದೆ. ಈ BS6ಅಲ್ಲೇ ಈ ಇಮಿಷನ್ ಸ್ಟ್ಯಾಂಡರ್ಡ್ಸ್ ಏನು ಅಂದರೆ ಇದು ಎಷ್ಟು ಒಂದು ಗ್ಯಾಸಸನ್ನು ಹೊರಸೂಸ್ತದ, ಎಷ್ಟು ಪ್ರಮಾಣದಲ್ಲಿ ಸೂಸ್ತದ ಅಂತ ಅದರದ್ದೊಂದು ಸ್ಟ್ಯಾಂಡರ್ಡ್ಸ್ ಇರ್ತದೆ. ಸೊ ಆ ಒಂದು ಸ್ಟ್ಯಾಂಡರ್ಡ್ ಮೇಲೆ, ಆ ಒಂದು ಮಾನದಂಡಗಳ ಮೇಲೆ ಇವುಗಳನ್ನು ಇಲ್ಲಿ ವರ್ಗೀಕರಣ ಮಾಡ್ತಾರೆ. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅಥವಾ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ವಿಚ್ ಸ್ಟೇಟ್ ಶೇರ್ಸ್ ಇಟ್ಸ್ ಬೌಂಡ್ರೀಸ್ ವಿತ್ ಮ್ಯಾಕ್ಸಿಮಮ್ ಸ್ಟೇಟ್ಸ್? ಇದು ಭಾಳ ಇಂಪಾರ್ಟೆಂಟ್. ಉತ್ತರ ಪ್ರದೇಶ ಅತಿ ಹೆಚ್ಚು ತನ್ನ ಒಂದು ರಾಜ್ಯಗಳನ್ನು ಒಂದು ತನ್ನ ನೆರೆಹೊರೆಯ ರಾಜ್ಯಗಳೊಂದಿಗೆ ತನ್ನ ಒಂದು ಗಡಿಯನ್ನು ಅದೇನೋ ಹಂಚಿಕೊಳ್ತದೆ. ಈ ಫಾರ್ ಎಕ್ಸಾಂಪಲ್ ಆಗಿ ಈಗ ನೋಡಿ, ಓಕೆ, ಈ ಥರ ಒಂದು ಇದೆ, ಶಾರ್ಟ್ಕಟ್ಟಾಗಿ ತೆಗಿತೀನಿ. ಈ ಥರ ಎಲ್ಲಿದೆ? ಇದು ಈ ಥರ ಇದು ಇಂಡಿಯಾ ಇಲ್ಲಿದೆ, ಓಕೆನಾ. ಇಲ್ಲಿ ಶಾರ್ಟ್ಕಟ್ಟಾಗಿ ತೆಗಿತೀನಿ. ಇಲ್ಲಿ ಉತ್ತರ ಪ್ರದೇಶ ಇದೆ, ಓಕೆನಾ, ಕರೆಕ್ಟಾ. ಉತ್ತರ ಪ್ರದೇಶ ಸೈಡ್ ಯಾವುದಪ್ಪ? ಇದು UP ಅಂತ ತಗೊಳ್ಳಿ. ಇಲ್ಲಿ ಬಿಹಾರ್ ಇದೆ, ಓಕೆನಾ. ನೆಕ್ಸ್ಟು MP ಇದೆ, ಡೆಲ್ಲಿ ಇದೆ, ಉತ್ತರಾಖಂಡ್ ಇದೆ. ನೆಕ್ಸ್ಟ್ ಉತ್ತರಾಖಂಡ್ ಆದಮೇಲೆ ಮತ್ತು ಯಾವುದು, ಜಾರ್ಖಂಡ್ ಕೂಡ ಹಂಚ್ಕೊಳ್ತದೆ, ಓಕೆನಾ. ಸೊ ಇನ್ನೂ ಯಾವ್ದು ಮಿಸ್ ಮಾಡೀನಿ ಅದನ್ನು ಕಾಮೆಂಟ್ನಲ್ಲಿ ಹೇಳಿ ನೋಡೋಣ. ಅಂದರೆ ಮ್ಯಾಕ್ಸಿಮಮ್ ಇಷ್ಟಾದರೂ ಒಂದು ಶೇರ್ ಮಾಡ್ತದೆ, ಓಕೆನಾ. ಸೊ ಅತಿ ಹೆಚ್ಚು ಉತ್ತರ ಪ್ರದೇಶ. ತಪ್ಪಾಗಿರುವುದನ್ನು ಆರಿಸಿ. ಇಲ್ಲಿ ಒಂದು ಪೇರ್ಗಳನ್ನು ಕೊಟ್ಟಿದ್ದಾರೆ, ಒಂದ್ರ ಮುಂದೆ ಒಂದು, ಓಕೆನಾ.
ಅದರಲ್ಲಿ ಯಾವುದು ತಪ್ಪಿದೆ, 3 ಕರೆಕ್ಟ್ ಅದಾವೆ. ಓಕೆನಾ, ಸಾರಿ 2 ಕರೆಕ್ಟ್ ಅದಾವೆ, 1 ತಪ್ಪು ಐತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಟ್ಟದಕಲ್ಲು ಇದು ಚಾಲುಕ್ಯ ವಂಶದವರು ಕಟ್ಟಿದ್ದಾರೆ, ಕರೆಕ್ಟ್ ಇದೆ. ಬೇಲೂರು ಮತ್ತು ಹಳೇಬೀಡು ಇದು ಕೂಡ ಹೊಯ್ಸಳ ವಂಶಕ್ಕೆ ಬರುತ್ತೆ. ಹೊಯ್ಸಳ ವಂಶ ಅಂದರೆ ಈ ವಿಷ್ಣುವರ್ಧನ ಇದ್ದಲ್ಲ ಅವನ ಒಂದು ಪೀರಿಯಡ್ನಲ್ಲಿ ಬರ್ತದೆ. ನೆಕ್ಸ್ಟ್ ಕಲ್ಲಿನ ರಥ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯ. ಸೊ ಐ ಥಿಂಕ್ ಇವೆಲ್ಲಕ್ಕೆಲ್ಲ ಕರೆಕ್ಟ್ ಇದ್ದಾವೆ. ಓಕೆನಾ, ಇವುಗಳಲ್ಲಿ ಯಾವುದೂ ತಪ್ಪಿಲ್ಲ. ಓಕೆನಾ, ಸೊ ಅದಕ್ಕೆ ಇವೆಲ್ಲ ಕರೆಕ್ಟ್ ಅದಾವ. ಸೊ ಇದರಲ್ಲಿ ಯಾವುದೂ ತಪ್ಪಿಲ್ಲ ಅಂತ ನಾವಿಲ್ಲಿ ಚೂಸ್ ಮಾಡಬೇಕು. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಈಗ ಇಲ್ಲಿ ಕೆಳಗಡೆ ಒಂದು ಆರ್ಗನೈಜೇಷನ್ ಇದೆ. ಓಕೆನಾ, ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಆರ್ಗನೈಜೇಷನ್, ಮತ್ತು ಅದರದ್ದು ಒಂದು ಮೋಟೋ ಇದೆ, ಟ್ಯಾಗ್ಲೈನ್. ಸೊ ಅದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆದದ್ದು ಬಿ ಆಪ್ಷನ್, ರಾಷ್ಟ್ರೀಯ ಸಾಮಾಜಿಕ ಸೇವೆ ಅಂದರೆ NSS, ನ್ಯಾಷನಲ್ ಸೋಷಿಯಲ್ ಸರ್ವಿಸ್. ನಾನಲ್ಲ ಆದರೆ ನೀವು, ನಾಟ್ ಮೀ ಬಟ್ ಯು. ನಾನಲ್ಲ ಆದರೆ ನೀವು ಅಥವಾ ನಾಟ್ ಮೀ ಬಟ್ ಯು. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ದೊಡ್ಡದಾಗುತ್ತದೆ. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಳೆ, ಈಗ ಒಂದು ಲೋಹದ ಹಳೆ ಇದೆ, ಇಲ್ಲಿ ಒಂದು ರಂಧ್ರ ಇರುತ್ತೆ. ಓಕೆನಾ, ಇದು ಮೆಟಲ್ ಶೀಟ್ ವಿತ್ ಎ ಸರ್ಕ್ಯುಲರ್ ಹೋಲ್ ಈಸ್ ಹೀಟೆಡ್ ದ ಹೋಲ್ ಅಂತ ಕೇಳಿದ್ದಾರೆ. ಸೊ ಈಗ ಇದನ್ನೆಲ್ಲ ಹೀಟ್ ಮಾಡಿದ್ರೆ ಅಂದರೆ ಏನಾಗುತ್ತೆ, ಇದು ಆಟೋಮೆಟಿಕ ಅದು ಗೆಟ್ಸ್ ಲಾರ್ಜರ್. ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ? ಹಿತ್ತಾಳೆ ಅಂದರೆ ಯಾವುದು? ಬ್ರಾಸ್. ಬ್ರಾಸ್ ಇಸ್ ಎ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, Cu and Zn. ತಾಮ್ರ ಮತ್ತು ಸತು. ವೈರಸ್ ಎನ್ನುವುದು ವೈರಸ್ ಎತ್ತರದಿಂದ ತಯಾರಾಗಿರ್ತದೆ. ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೋಟೀನ್, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್. ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ ಕೂಡ ವೈರಸ್. ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್? ಯಾವ ಒಂದು ವೇವ್, ಯಾವ ಒಂದು ಕಿರಣ ಅತಿ ಹೆಚ್ಚು ಉದ್ದವಾದ ಒಂದು ವೇವ್ಲೆಂತ್ ಇಂಡಿಕೇಟೆಡ್ ಬೈ ಲ್ಯಾಂಬ್ಡಾ. ಈ ವೇವ್ಲೆಂತನ್ನು ಲಾಂಗೆಸ್ಟ್ ವೇವ್ಲೆಂತ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಲಾಂಗೆಸ್ಟ್ ವೇವ್ಲೆಂತ್ ಇರೋದು ಅತಿಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್. ನೆಕ್ಸ್ಟ್ ಟಾರ್ ಎಂದರೇನು? ವಾಟ್ ಈಸ್ ಟಾರ್? ಟಾರ್ ಅಂದ್ರೆ ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಅಂತ ಅರ್ಥ. ಅಂದರೆ ವೆಬ್ ಬ್ರೌಸರ್ ಟು ಆಕ್ಸೆಸ್ ಡಾರ್ಕ್ ನೆಟ್. ಇದು ಈ ಒಂದು ಕಂಪ್ಯೂಟರ್ ರಿಲೇಟೆಡ್ ಬರ್ತದೆ, ಕಂಪ್ಯೂಟರ್ ಅವೇರ್ನೆಸ್. MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಮರು ಹೆಸರಿಸಲು ಅಂದ್ರೇನು? ಏನಪ್ಪ? ರಿನೇಮ್ ಫಂಕ್ಷನ್ ಕೀ. ನೀವು ನಾರ್ಮಲಾಗಿ ಮೌಸ್ ಯೂಸ್ ಮಾಡಿ ಒಂದು ಕ್ಲಿಕ್ ಮಾಡಿ ಮಾಡ್ಬೋದು, ಆದರೆ ಒಂದು ಶಾರ್ಟ್ಕಟ್ ಕೀ ಯಾವುದು ಫಂಕ್ಷನ್ ಕೀ ಅಂದರೆ F2. ಬೇಕಿಂಗ್ ಸೋಡಾ ಎಂದರೆ? ಸೋಡಿಯಂ ಬೈಕಾರ್ಬೋನೇಟ್. ಥಲ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಥಲ್ಸೇಮಿಯಾ ಈಸ್ ಎ ಹೆರಿಡಿಟರಿ ಡಿಸೀಸ್ ವಿಚ್
affects the blood. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು? ಲ್ಯಾಂಡರ್ ಹೆಸರು ವಿಕ್ರಮ, ರೋವರ್ ಪ್ರಜ್ಞಾನ್. ಸರ್ ಸಿ ವಿ ರಾಮನ್ನರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಈ ಸಿ ವಿ ರಾಮನ್ನರಿಗೆ ನೊಬೆಲ್ ಪ್ರಶಸ್ತಿ ದೊರಕ್ತದೆ. ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ? ಅಂದರೆ ಇಲ್ಲಿ ಸಿಂಪಲಾಗಿ ಹಿಂಗಂದ್ರೆ ನಿಮ್ಗೆ ಗೊತ್ತಾಗಲ್ಲ. LED ಲೈಟ್ ಇಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಏನು? ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ನೀವು ನೋಡ್ಬೋದು. ಈಗ ಒಂದು ಬಲ್ಬ್ ಇದೆಯಪ್ಪ, ಓಕೆನಾ? ಈ ಬಲ್ಬಲ್ಲಿ ಕರೆಂಟ್ ಪಾಸ್ ಆಗಿ ನೆಕ್ಸ್ಟ್ ನಮಗೇನಪ್ಪ ಬೆಳಕನ್ನು ಕೊಡ್ತದೆ. ಸೊ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಇಂಜೆನಿಟಿ, ಓಕೆನಾ? ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಕರ್ನಾಟಕ ಇದೆ, ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಬಟ್ ಮಧ್ಯಪ್ರದೇಶ ಇಲ್ಲ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲದ ಸದಸ್ಯರು ಅವರು ಹೌಸ್ ಆಫ್ ದಿ ಪೀಪಲ್ಗೆ ಸಂಬಂಧಪಟ್ಟಿರ್ತಾರೆ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ದ ಮಾಸ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ ಆನ್ ಮೂನ್ ಕಂಪೇರ್ ಟು ದಿ ಅರ್ತ್. ಮಾಸ್ ಕೇಳಿದ್ದಾರೆ ಎಲೆಕ್ಷನ್ಲೇ. ಎಲ್ಲರೂ ಏನು ಮಾಡ್ತೀರಿ? 1/6 ಅಂತ ಎಲ್ಲರಿಗೆ ಅದೊಂದು ಬಯಟ್ ಹೊಡೆದು ಬಿಟ್ಟಿರಿ. 6 times 1/6 ಅಂತ, ಓಕೆನಾ? ಸೊ ಇದು ವೇಟ್ ನಾಟ್ ಮಾಸ್, ಓಕೆನಾ? ಸೊ ಇಲ್ಲಿ ಮಾಸ್ ಸೇಮ್ ಇರುತ್ತೆ, ರಿಮೇನ್ ಸೇಮ್, ಹಾಗೇ ಇರ್ತದೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ? ದ ಪವರ್ ಆಫ್ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ಸುಪ್ರೀಂ ಕೋರ್ಟ್ ಈಸ್ ಅಂಡರ್. ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರ ಒಂದು ವಿಧಿ ಹೇಳ್ತದೆ. ಆ ವಿಧಿ ಯಾವುದಂದ್ರೆ 143. ಅಂದ್ರೆ ಅವನು ಸುಪ್ರೀಂ ಕೋರ್ಟನ್ನು ಒಂದು ನ್ಯಾಯದ ವಿರುದ್ಧವಾಗಿ ಒಂದು ತೀರ್ಪು ಕೊಡಬಾರ್ದು, ಅಂದರೆ ತನ್ನ ಒಂದು ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸ್ಬೇಕಂತ. ಸೊ ಅದರ ವಿರುದ್ಧ ಏನಾದರೂ ಅದು ಮಾಡಲತ್ತಂದರೆ ಅವಾಗ ಸೊ ಇದು 143 ಆರ್ಟಿಕಲ್ ಏನಿದೆ ಅಲ್ಲ, ಸೊ ಇದು ಅವರ ಒಂದು ಅಂಡರ್. ಇಲ್ಲಿ ಮಟ್ಟ ಏನಿಲ್ಲ, ಎಲ್ಲ ಕರೆಕ್ಟ್ ಇದೆ, ಬಟ್ ಅದನ್ನು ನಿಯಂತ್ರಿಸುವ ಒಂದು ಕಂಟ್ರೋಲ್ ಇರೋದು ಅಧ್ಯಕ್ಷರ ಕೈಯಲ್ಲಿದೆ. ಅದು 143 ಆರ್ಟಿಕಲ್ ಅಂಡರ್. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಈಗ ಮಹಾರಾಷ್ಟ್ರ, ಓಕೆನಾ? ನೋಡಿರಿ, ಈಗ ಮಹಾರಾಷ್ಟ್ರ ಇದೆ, ಇಲ್ಲಿ ನೆಕ್ಸ್ಟ್ ಇದು ಈಗ ಈ ಥರ ಕರ್ನಾಟಕ ಇದೆ. ಇಲ್ಲಿ ಎಷ್ಟೋ ಗಡಿ ಸಂಬಂಧಗಳು ಬಿಗಡದ. ಏನಪ್ಪ, ಮಹಾರಾಷ್ಟ್ರದಾಗ ಸಾಂಗ್ಲಿ ಮತ್ತು ಕರ್ನಾಟಕದಾಗ ಏನು ಬೆಳಗಾವಿ. ಸೊ ಹೀಗೆ ಮತ್ತು ಅದ್ರ ಬಿಟ್ಟರೆ ಮತ್ತು ಕರ್ನಾಟಕ ಕೇರಳ ಅದಾವು. ಸೊ ಇನ್ನಿತರ ಈ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಥವಾ ಇದ್ರ ಬದಲು ಏನೋ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಅದು ಪಾರ್ಲಿಮೆಂಟಿಗೆ ಅನ್ವಯಿಸ್ತದೆ. ಪಾರ್ಲಿಮೆಂಟ್
ಪಾರ್ಲಿಮೆಂಟ್ ಅಂತ ಸಂಸತ್ತು. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಟಾಪ್ 25 ಕ್ವಶನ್ಸ್ಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಒಂದು 25 ಕ್ವಶನ್ಸ್ಗಳನ್ನು ಕವರ್ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.